ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ರೋಹಿಣಿಗೆ ಒಂದು ತಿಂಗಳಿಗಾಗೋಷ್ಟು ಖರ್ಚನ್ನ ಕೊಡ್ಬೇಕು ಅಂತ ಕೋರ್ಟಿಂದ ಆರ್ಡರ್ ಮಾಡಿರ್ತಾರೆ. ಆ ದುಡ್ಡನ್ನ ಕೊಡೋದಿಕ್ಕೆ ಅಂತ ಸೀನಾ ಬ್ರೋಗೆ ಹೇಳಿದಾಗ, ಅಯ್ಯೋ ನಾನ್ ಹೋಗೋದಿಲ್ಲಪ್ಪ, ಅವತ್ ಹೋಗಿ ಒದೆ ತಿಂದಿದ್ದೆ ಸಾಕು, ನಾನಂತೂ ಅವ್ರ ಕಡೆ ತಲೆ ಹಾಕನು ಮಲ್ಗೋದಿಲ್ಲ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಸರಿ ಬಾಸ್, ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಅವ್ರ ಎಲ್ಲಿದಾರೋ ಅದೇ ಜಾಗಕ್ಕೆ ಹೋಗಿ ನೀವು ಹುಡ್ಕೊಂಡು ಈ ದುಡ್ಡನ್ನ ಕೊಟ್ಟು ಬನ್ನಿ ಅಂತ ಛಾಯಾ ಹೇಳ್ತಾಳೆ. ಅಯ್ಯೋ ನಾನೇನಾದ್ರೂ ಹಂಗೋದ್ರೆ ಮಮ್ಮಿ ನನ್ಗೆ ಬೈತಾರೆ ಅಂತ ಮನೋಜ ಹೇಳ್ದಾಗ, ಪರವಾಗಿಲ್ಲ ಬಾಸ್, ಅವ್ರಿಗೇನ್ ಗೊತ್ತಾಗುತ್ತಾ, ಹೋಗ್ ಬನ್ನಿ ಅಂತ ಛಾಯಾ ಹೇಳ್ತಾಳೆ. ಸರಿ ಆಯ್ತು, ಈಗ ಅವಳು ಎಲ್ಲಿದ್ದಾಳೋ ಏನೋ ಯಾರು ಗೊತ್ತು ಅಂತ ಮನೋಜ ಹೇಳ್ಬೇಕಾದ್ರೆ, ಒಂದ್ ನಿಮಿಷ ಇರಿ ಬಾಸ್, ನಾನೇ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊತೀನಿ ಅಂತ ಛಾಯಾ ಹೇಳ್ತಾಳೆ. ಹಾಗೆ ರೋಹಿಣಿಗೆ ಕಾಲ್ ಮಾಡಿ, ಮೇಡಮ್ ಎಲ್ಲಿದ್ದೀರಾ ಅಂತ ಕೇಳ್ಬೇಕಾದ್ರೆ, ನಾನಿವಾಗ ಪಾರ್ಲರ್ ಅಲ್ಲಿ ಇದೀನಿ, ಬಿಸಿ ಇದೀನಿ, ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ಅದೇ ಮೇಡಮ್, ನಿಮ್ಗೆ ತಿಂಗಳಿಗೆ ಇಷ್ಟ್ ದುಡ್ಡು ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಇಂದ ಆರ್ಡರ್ ಬಂದಿದ್ಯಲ್ಲ, ಆ ದುಡ್ಡನ್ನ ನಿಮ್ಗೆ ತಲುಪಿಸ್ಬೇಕಾಗಿತ್ತು, ಅದಕ್ಕೆ ಅಂತ ಛಾಯಾ ಹೇಳ್ತಾಳೆ. ಓ, ಇದಕ್ಕೋಸ್ಕರ ನನಗ್ ಕಾಲ್ ಮಾಡ್ರಿದಾ, ಸರಿ ಮಾಡ್ತೀನಿ ಇರು ಅಂತ ಹೇಳ್ತಾ ರೋಹಿಣಿ ಮನ್ಸಲ್ಲಿ ಅನ್ಕೊಂಡು ತನ್ ಮನೆ ಅಡ್ರೆಸ್ಗೆ ಆ ದುಡ್ಡನ್ನ ತಂದು ಕೊಡೋದಕ್ಕೆ ಹೇಳ್ತಾಳೆ. ಸರಿ ಆಯ್ತು ಮೇಡಮ್, ಈ ವಿಷಯನ ಬಾಸ್ ಹತ್ರ ಹೇಳ್ತೀನಿ ಅಂತ ಹೇಳ್ತಾ ಛಾಯಾ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ಮನೋಜನ್ ಹತ್ರ ಬಂದು, ಸರ್ ಅವರು ನಿಮ್ಗೆ ಮನೆ ಲೊಕೇಶನ್ ಕಳಿಸ್ತಾರಂತೆ, ನೀವ್ ಅಲ್ಲೇ ಅವ್ರಿಗೆ ದುಡ್ಡು ತಲುಪಿಸ್ಬೇಕಂತೆ ಅಂತ ಛಾಯಾ ಹೇಳ್ತಾಳೆ. ಅದ್ರ ಪ್ರಕಾರನೇ ಮನೋಜ ದುಡ್ಡು ತಗೊಂಡು ರೋಹಿಣಿ ಕಳಿಸಿರೋ ಅಡ್ರೆಸ್ಗೆ ಬರ್ತಾನೆ. ಅಷ್ಟ್ರಲ್ಲಿ ರೋಹಿಣಿ ಮನೋಜನ್ನ ಕಿಟಕಿಯಿಂದಾನೇ ನೋಡಿ ಓಡೋಡಿ ಬಂದು ಬಾಗ್ಲಿಂದ ತೆಗಿತಾಳೆ. ಮನೋಜ್ ಬನ್ನಿ ಮನೋಜ್, ಇಲ್ಲಿ ಯಾಕೆ ನಿಂತಿದ್ದೀರಾ, ಒಳಗಡೆ ಬನ್ನಿ ಅಂತ ರೋಹಿಣಿ ಕರಿತಾಳೆ. ಇಲ್ಲ ಪರವಾಗಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಮನೋಜ್ ನೀವ್ ನನ್ನೆಲ್ಲ ಹುಡ್ಕೊಂಡ್ ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಒಳಗಡೆ ಬನ್ನಿ ಅಂತ ರೋಹಿಣಿ ಕರಿತಾಳೆ. ನೋಡು ರೋಹಿಣಿ, ಕೋರ್ಟ್ ರೂಲ್ಸ್ ಪ್ರಕಾರ ನಾನ್ ನಿನ್ಗೆ ತಿಂಗಳಿಗೆ 25,000 ಕೊಡ್ಬೇಕು, ಅದನ್ನ ಕೊಡೋಣ ಅಂತ ಬಂದೆ ಅಂತ ಮನೋಜ ಹೇಳಿದಾಗ, ನೀನ್ ಯಾವ ವಿಷಯಕ್ಕೋಸ್ಕರ ಬಂದಿದ್ರು ಹುಡ್ಕೊಂಡ್ ಬಂದಿರೋದು ನನ್ನನೇ ತಾನೇ, ಅದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ, ಒಳಗಡೆ ಬಾ ಮನೋಜ್ ಅಂತ ರೋಹಿಣಿ ಕರಿತಾಳೆ. ಅಯ್ಯೋ ಏನ್ ಮಾಡೋದು, ಚಿನ್ನು ಕರಿತಿದ್ದಾಳೆ, ಹೋಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾಳಲ್ಲ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ಮನೆ ಒಳಗಡೆ ಹೋಗ್ತಾನೆ. ಮನೋಜ್, ಆಚೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ನಿನಗೋಸ್ಕರ ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ ರೋಹಿಣಿ ಹೋಗ್ಬೇಕಾದ್ರೆ, ಬೇಡ ರೋಹಿಣಿ ಅದೆಲ್ಲ ಏನು ಬೇಡ, ಮನೇಲಿ ಯಾರು ಇಲ್ವಾ ಅಂತ ಮನೋಜ ಕೇಳ್ತಾನೆ. ಅದು ಅಮ್ಮ ಕೃಷ್ಣ ಕರ್ಕೊಂಡು ಊರಿಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ತಗೋ, ಇದ್ರಲ್ಲಿ 25,000 ಇದೆ ಅಂತ ಹೇಳ್ತಾ ಮನೋಜ ರೋಹಿಣಿಗೆ ದುಡ್ಡು ಕೊಡ್ತಾನೆ. ಯಾವಾಗ್ಲೂ ಸೀನಾ ಬ್ರೋ ತಾನೇ ದುಡ್ಡು ತಂದು ಕೊಡೋದು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅವ್ರಿಗೆ ಬೇರೆ ಕೆಲ್ಸ ಇದೆಯಂತೆ, ಅದಕ್ಕೆ ನಾನೇ ತಗೊಂಡ್ ಬಂದೆ, ಅದು ಅಲ್ದೆ ನೀನಿನ್ನ ನೋಡ್ತಿದ್ದಂಗೆ ಸೀನಾ ಬ್ರೋ ಭಯ ಪಡೋದಕ್ಕೆ ಶುರು ಮಾಡ್ತಾರೆ, ಅಷ್ಟ್ರ ಮಟ್ಟಿಗೆ ನೀನ್ ಅವ್ರನ್ನ ಭಯ ಬೀಳ್ಸಿದ್ಯಾ ಅಂತ ಮನೋಜ ಹೇಳ್ತಾನೆ. ಐ ಥಿಂಕ್ ಕೊಟ್ಟಿರೋ ಏಟು ಮರ್ತಿಲ್ಲ ಅನ್ಸುತ್ತೆ. ಅಲ್ಲ ಮನೋಜ್, ನಾನೇನ ನೋಡ್ಬೇಕು ಅಂತ ನಿಮ್ಗೆ ಅನ್ಸದೇ ಇಲ್ವಾ, 2 ವರ್ಷ ಗಂಡ ಹೆಂಡತಿ ತರ ಜೀವನ ಮಾಡಿದೀವಿ, ಅದೂನು ನಿನಗ್ ನೆನ್ಪಕ್ ಬರ್ಲೇ ಇಲ್ವಾ, ಅದನ್ನೆಲ್ಲ ಮರ್ತ್ಬಿಟ್ಟೆ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ. ಅದ್ಯಾವ್ದನ್ನು ನಾನ್ ಮರ್ತಿಲ್ಲ, ಹಾಗೆ ನೀನ್ ಹೇಳಿರೋ ಸುಳ್ಳು, ನೀನ್ ಮಾಡಿರೋ ಮೋಸನು ಮರ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಮನೋಜ್, ಅದನ್ನೆಲ್ಲ ಮಾಡಿರೋದು ನಿನಗೋಸ್ಕರ, ನಾನು ತುಂಬಾ ಸಲಿ ನಿನ್ನ ಕ್ಷಮೆ ಕೇಳಿದೀನಲ್ವಾ, ನನ್ ಜೀವನ ಪೂರ್ತಿ ನಿನ್ನ ಹತ್ರ ಕ್ಷಮೆ ಕೇಳ್ತಾನೆ ಇರ್ತೀನಿ ಮನೋಜ್. ನಿಮ್ ಅಮ್ಮನ ಕಾಲ್ಗೂ ಬಿದ್ದು ಕೇಳ್ಕೊಂಡೆ, ಅವರು ನನ್ನನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಿನ್ ಮನ್ಸು ಸಹ ಪೂರ್ತಿಯಾಗಿ ಬದ್ಲಾಗಿಲ್ಲ ಅಲ್ವಾ ಅಂತ ರೋಹಿಣಿ ತುಂಬಾ ಫೀಲ್ ಮಾಡ್ಕೊಂಡು ಹೇಳ್ಬೇಕಾದ್ರೆ, ಸರಿ ಆಯ್ತು ನಾನ್ ಬರ್ತೀನಿ ಅಂತ ಹೇಳ್ತಾ ಮನೋಜ ಹೋಗ್ತಿರ್ತಾನೆ. ಮನೋಜ್, ಒಂದ್ ನಿಮಿಷ ನಿಂತ್ಕೊಳ್ಳಿ ಮನೋಜ್, ಫಸ್ಟ್ ಟೈಮ್ ಮನೆಗ್ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ ಮನೇಲೆ ಮಾಡಿರ್ತಾರೆ, ನಾನು ಅಲ್ಲೇ ಹೋಗಿ ಊಟ ಮಾಡ್ಕೋತೀನಿ ಅಂತ ಮನೋಜ ಹೇಳಿದಾಗ, ಅಲ್ಲ ಮನೋಜ್, ಡೈಲಿ ನೀನು ಮನೇಲೆ ತಾನೇ ತಿನ್ನೋದು, ಇವಾಗ ತಾನೇ ಅಡಿಗೆ ಮಾಡಿ ಮುಗಿಸಿದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ರೋಹಿಣಿ ತುಂಬಾನೇ ಬಲವಂತ ಮಾಡ್ತಾಳೆ. ಅದಕ್ಕೆ ಮನೋಜ ಯೋಚನೆ ಮಾಡ್ಬೇಕಾದ್ರೆ, ಯೋಚನೆ ಮಾಡ್ಬೇಡಿ ಮನೋಜ್, ನಾನ್ ಇವಾಗ ಅಡ್ಗೆ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದೀನಿ, ನೀನ್ ಇವಾಗ ಊಟ ಮಾಡ್ಕೊಂಡು ಹೋದ್ರೆ ನನ್ಗೆ ಖುಷಿ ಆಗುತ್ತೆ, ಇದು ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ನೀವ್ ಹೊರಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಊಟ ಮಾಡ್ಕೊಂಡೆ ಹೋಗ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿಗೆ ಖುಷಿ ಆಗುತ್ತೆ. ಆಗ ರೋಹಿಣಿ ಓಡ್ ಹೋಗಿ ಮನೋಜನ್ಗೆ ಊಟನ ಪ್ಲೇಟ್ಗೆ ಹಾಕೊಂಡ್ ಬಂದು ಮನೋಜನ್ ಕೊಟ್ಟು ತಿನ್ನು ಅಂತ ಹೇಳ್ತಾಳೆ. ಹೌದು, ನೀನ್ ತಿಂದಾಯ್ತಾ ಅಂತ ಮನೋಜ ಕೇಳ್ಬೇಕಾದ್ರೆ, ನೀವು ಮೊದ್ಲು ಊಟ ಮಾಡಿ ಮನೋಜ್, ನಾನ್ ಆಮೇಲೆ ಊಟ ಮಾಡ್ತೀನಿ ಅಂತ ರೋಹಿಣಿ ಹೇಳ್ದಾಗ, ಸರಿ ಆಯ್ತು ಅಂತ ಮನೋಜ ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನೋಜ್, ಹೇಗಿದೆ ಅಡಿಗೆ ಅಂತ ರೋಹಿಣಿ ಕೇಳ್ದಾಗ, ಚೆನ್ನಾಗಿದೆ ಅಂತ ಮನೋಜ ಹೇಳ್ತಾನೆ. ನನಗೋಸ್ಕರ ಸುಮ್ನೆ ಹೇಳ್ತಿದ್ದೀರಾ ತಾನೆ ಅಂತ ರೋಹಿಣಿ ಕೇಳ್ದಾಗ, ಇಲ್ಲ ನಿಜವಾಗ್ಲೂ ಚೆನ್ನಾಗೇ ಇದೆ ಅಂತ ಮನೋಜ ಹೇಳ್ತಾ ಊಟ ಮಾಡ್ತಾನೆ. ಥ್ಯಾಂಕ್ಸ್ ಮನೋಜ್, ನಾನೊಂದ್ ವಿಷಯ ಕೇಳಿಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ದಾಗ, ಏನು ವಿಷಯನ, ಏನದು ಅಂತ ಮನೋಜ ಕೇಳ್ತಾನೆ. ನಿಮ್ಮಮ್ಮ ನನ್ನನ್ನ ಫೋನಲ್ಲಿ ಅಸ್ಸಲಿ ಬೈದ್ರಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಇದನ್ನ ಎಷ್ಟಲ್ಲಿ ನೀ ಹೇಳ್ತೀಯಾ ಅಂತ ಮನೋಜ ಕೇಳ್ತಾನೆ. ಏನ್ ಮಾಡೋದು ಮನೋಜ್, ಅಷ್ಟ್ರ ಮಟ್ಟಿಗೆ ನನ್ಗೆ ನೋವಾಗಿದೆ, ಅವ್ರ್ ಬೈಬೇಕಾದ್ರೆ ನೀನ್ ಅಲ್ಲೇ ತಾನೇ ಇದ್ದೆ, ಅವ್ರು ನನ್ಗೆ ಯಾವ ರೀತಿ ಬೈದ್ರು ಅಂತ ನೀನೇ ಕೇಳಿಸ್ಕೊಂಡೆ ಅಲ್ವಾ, ನನ್ ಕಿವಿನೇ ಕಿತ್ತೋಗ್ತಾ ಇತ್ತು, ಆ ರೀತಿ ಎಲ್ಲ ಬೈದ್ರು, ಅವತ್ತಿಂದ ಇವತ್ವರೆಗೂ ನನ್ನಿಂದ ಸರಿಯಾಗಿ ಊಟ ಮಾಡೋದಕ್ಕೂ ಆಗ್ತಿಲ್ಲ ಗೊತ್ತಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಮನೋಜ ರೋಹಿಣಿ ಮುಖಾನ ನೋಡ್ತಿರ್ತಾನೆ. ನೀನ್ ಊಟ ಮಾಡು ಮನೋಜ್, ಊಟ ಮಾಡು ಅಂತ ಹೇಳ್ತಾ ರೋಹಿಣಿ ಮತ್ತೆ ತನ್ನ ಮಾತನ್ನ ಮುಂದುವರಿಸ್ತಾಳೆ. ಈ ಸಮಸ್ಯೆಗೆ ಎಂಡೇ ಇಲ್ಲ ಅನ್ನೋ ರೀತಿ ಹೋಗ್ತಾ ಇದೆ,
ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದೀನಿ. ನೀನು ನಿಮ್ಮಮ್ಮನ್ನ ಬಿಟ್ಟು ನನ್ ಜೊತೆ ಬಂದ್ಬಿಡು. ನಾನು ನೀನು ಇಬ್ರು ಜೊತೆಯಾಗಿರೋಣ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಮನೋಜ್‌ಗೆ ಶಾಕ್ ಆಗುತ್ತೆ. ಯಾಕ್ ಸುಮ್ನಾಗ್ಬಿಟ್ರಿ ಮನೋಜ್? ಊಟ ಮಾಡಿ ನೀವು. ನೋಡಿ ಮನೋಜ್, ನಿಮ್ಗೆ ನನ್ ಮೇಲೆ ಲವ್ ಇದೆ ಅಂತ ಗೊತ್ತು. ನಿಮ್ ಅಮ್ಮಂಗೋಸ್ಕರ ನೀನ್ ಯೋಚ್ನೆ ಮಾಡ್ತಿದೀಯ ಅಂತಾನೂ ಗೊತ್ತು. ಅವ್ರಿಗೋಸ್ಕರ ಯೋಚ್ನೆ ಮಾಡಿದ್ದು ಸಾಕು ಮನೋಜ್. ನಮ್ ಲೈಫ್‌ನ ನಾವು ವೇಸ್ಟ್ ಮಾಡ್ಕೋಬಾರ್ದು. ಇನ್ಮೇಲಾದ್ರೂ ನಾವಿಬ್ರು ಜೊತೆಯಾಗಿ ಬಾಳೋಣ. ನನಗೋಸ್ಕರ ನೀನ್ ಇಲ್ಲಿರ್ಬೇಕು. ನಿನಗೋಸ್ಕರ ನಾನ್ ಯಾವಾಗ್ಲೂ ಇರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಈಗ ಸದ್ಯಕ್ಕೆ ಈ ರೀತಿ ಎಲ್ಲ ತಕ್ಷಣಕ್ಕೆ ಡಿಸಿಷನ್ ತಗೊಳೋದಕ್ಕಾಗೋದಿಲ್ಲ. ಸ್ವಲ್ಪ ದಿನ ಹಾಗೆ ಇರ್ಲಿ ಬಿಡು ಅಂತ ಮನೋಜ ಹೇಳ್ದಾಗ, ಇಲ್ಲ ಮನೋಜ್, ಆ ರೀತಿ ಎಲ್ಲ ಬಿಡೋದಕ್ಕಾಗೋದಿಲ್ಲ. ನಿನ್ನೆನೆ ಕೇಸಿಂದ ಆಚೆಗ್ ತರ್ಸೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದೀನಿ. ಈಗ ನಾನು ಅದಕ್ಕೆ ಬಡ್ಡಿನೂ ಕೊಡ್ತಾ ಇದ್ದೀನಿ. ಎಲ್ಲೆಲ್ಲ ಹೋಗಿ ನನ್ ದುಡ್ಡನ್ನ ಇಸ್ಕೋಬಾರ್ದು ಅಂತ ಅನ್ಕೊಂಡಿದ್ನೋ ಅಲ್ಲೆಲ್ಲ ಹೋಗಿ ಕೈ ಚಾಚಿ ದುಡ್ಡು ತಗೊಂಡಿದೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, 5 ಲಕ್ಷ ತಾನೆ, ಅದನ್ನ ನಾನೇ ಕೊಡ್ತೀನಿ ಬಿಡು. ಅದಕ್ಕೋಸ್ಕರ ನೀನ್ ನನ್ಗೊಂದ್ ವಿಷಯ ಮಾಡ್ತೀಯ ಅಂತ ಮನೋಜ ಕೇಳ್ಬೇಕಾದ್ರೆ, ಏನದು ಅಂತ ರೋಹಿಣಿ ಕೇಳ್ತಾಳೆ. ನೀನು ಡೈವರ್ಸ್‌ಗೆ ಒಪ್ಕೋಬೇಕು. ಹಾಗಿದ್ರೆ ನಾನು 5 ಲಕ್ಷ ಕೊಡ್ತೀನಿ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ಏನ್ ಮನೋಜ್, ಇನ್ನೂ ನಂಗೆ ಡೈವರ್ಸ್ ಕೊಡ್ಬೇಕು ಅನ್ನೋದ್ರ ಬಗ್ಗೆನೇ ನೀನ್ ಯೋಚನೆ ಮಾಡ್ತಿದ್ಯಾ? ನಾನೇನಾದ್ರೂ ನಿನ್ನ ಬೇಡ ಅಂತ ಅನ್ಕೊಂಡಿದಿದ್ರೆ ನೀನ್ ಯಾವತ್ತು ನನ್ನನ್ನ ಮನೆಯಿಂದ ಆಚೆಗೆ ಹಾಕ್ತೋ ಆವಾಗ್ಲೇ ನಿನ್ ಸಾಹಸನೂ ಬೇಡ, ನೀನು ಬೇಡ ಅಂತ ಬಿಟ್ಬಿಡ್ತಾ ಇದ್ದೆ ಅಂತ ರೋಹಿಣಿ ಹೇಳ್ದಾಗ, ಇಲ್ಲ ರೋಹಿಣಿ, ಇದು ಯಾಕೋ ಸರಿ ಬರೋದಿಲ್ಲ ಅನ್ಸುತ್ತೆ. ಮಮ್ಮಿ ಯಾವ್ದೇ ಕಾರಣಕ್ಕೂ ನಾವಿಬ್ರು ಒಂದಾಗೋದಕ್ಕೆ ಬಿಡೋದಿಲ್ಲ ಅಂತ ಮನೋಜ ಹೇಳಿದಾಗ, ಅಮ್ಮ 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 ಅಮ್ಮ, ನೀನ್ ಯಾರ್ ಜೊತೆ ಜೀವನ ಮಾಡ್ಬೇಕು ಅಂತ ಅವ್ರು ಯಾಕೆ ಡಿಸೈಡ್ ಮಾಡ್ಬೇಕು? ಅಲ್ಲ ಮನೋಜ್, ಸ್ವಂತವಾಗಿ ನಿನ್ಗೆ ಯಾವಾಗ್ಲೂ ನಿರ್ಧಾರ ಮಾಡೋದಕ್ಕೆ ಬರೋದಿಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಇವಾಗೇನು ನಿನ್ಗೆ ಡೈವರ್ಸ್ ತಾನೇ ಬೇಕಾಗಿರೋದು? ನಾನ್ ಸರಿ ಆಯ್ತು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ 5 ಲಕ್ಷನ ನೀನ್ ಹೇಗ್ ಕೊಡ್ತೀಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅದು ನನ್ ಸಮಸ್ಯೆ, ನಾನೇ ನೋಡ್ಕೋತೀನಿ ಅಂತ ಮನೋಜ ಹೇಳ್ತಾನೆ. ಓ, ನೀನ್ ಜೈಲ್ ಹೋಗಿದಾಗ ಅದು ನಿನ್ ಸಮಸ್ಯೆ ಅಂತ ನಾನು ಬಿಟ್ಬಿಡ್ಬೋದಿತ್ತಲ್ವಾ? ಈಗ ನಾನು ನಿನ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ನಿನ್ಗೆ ಇಷ್ಟ ಆಗ್ತಿಲ್ಲ ಅಲ್ಲ? ಸರಿ, ಪರವಾಗಿಲ್ಲ ಬಿಡು ಮನೋಜ್. ಆದ್ರೆ ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಮನೋಜ್. ನಿನ್ಗೆ ಡೈವರ್ಸ್ ಕೊಟ್ರೆ ನೀನ್ ಖುಷಿಯಾಗಿರ್ತೀಯ ಅಂತಂದ್ರೆ ಅದನ್ನು ಮಾಡೋದಕ್ಕೆ ನಾನು ರೆಡಿ ಇದೀನಿ ಮನೋಜ್. ದುಡ್ಡನ್ನ ರೆಡಿ ಮಾಡ್ಕೊಡು, ಆಮೇಲೆ ನೋಡೋಣ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ದುಡ್ಡನ್ನ ಕೊಟ್ಟಿದ ತಕ್ಷಣ ನೀನು ಡೈವರ್ಸ್ ನೋಟಿಸ್ ಅಲ್ಲಿ ಸೈನ್ ಮಾಡ್ತೀಯ ತಾನೆ? ಕೋರ್ಟ್ ಅಲ್ಲಿ ನಿನ್ಗೆ ಜೀವನಾಂಶ ಎಷ್ಟ್ ಕೊಡು ಅಂತಾರೋ ಅದನ್ನ ನಾನು ಸಪರೇಟ್ ಆಗಿ ಕೊಡ್ತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಸರಿ ಆಯ್ತು ಮನೋಜ್, ನಾನ್ ಅನ್ಕೊಂಡಿದ್ದು ಆಗೋದಿಲ್ಲ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ನೀನ್ ಅನ್ಕೊಂಡಿದ್ದಾದ್ರೂ ನಡೆಯುತ್ತಾ ನೋಡೋಣ. ಊಟ ಮುಗ್ಸು ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಊಟ ಮಾಡ್ತಿರ್ತಾನೆ. ಈ ಕಡೆ ಮನೋಜ ಊಟ ಮುಗ್ಸಿ ಕೈ ತೊಳ್ಕೊಂಡ್ ಬರ್ತಾನೆ. ಆಗ ರೋಹಿಣಿ ಅವ್ನ್ ಕೈ ಒರ್ಸೋದಕ್ಕೆ ಟವಲ್ ಕೊಡ್ತಾಳೆ. ಪೂರ್ತಿಯಾಗಿ ನನ್ನನ್ನ ಕೈ ತೊಳೆದು ಬಿಟ್ಬಿಟ್ಟೆ ಅಲ್ಲ ಮನೋಜ್. ಈಗ್ಲೂ ಹೇಳ್ತಾ ಇದೀನಿ ಮನೋಜ್, ಐ ಲವ್ ಯು ಮನೋಜ್. ನಾನ್ ನಿನ್ನ ತುಂಬಾನೇ ಪ್ರೀತಿಸ್ತಿದೀನಿ ಮನೋಜ್. ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಇಷ್ಟೆಲ್ಲ ಆದ್ಮೇಲೆ ನಿಮ್ ಅಮ್ಮನ್ ಜೊತೆ ಒಂದೇ ಮನೇಲಿ ನನ್ನಿಂದ ಇರೋದಕ್ಕಾಗೋದಿಲ್ಲ ಮನೋಜ್. ಡಿವೋರ್ಸ್ ಬೇಕು ಅಂದ್ರೆ ನೀನು ದುಡ್ಡು ಕೊಟ್ಟು ಡೈವರ್ಸ್ ತಗೋ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಯೋಚನೆ ಮಾಡ್ಬೇಕಾದ್ರೆ, ನಾನ್ ನಿನಗೆ ಬೇಕು ಅಂತ ಅನ್ಸಿದ್ರೆ ನಿಮ್ ಮನೆ ಬಿಟ್ಟು ಬಂದ್ಬಿಡು ಅಂತ ರೋಹಿಣಿ ಮನೋಜನ್ನ ಕೇಳ್ಕೊತಾಳೆ. ಏನಿದು, ಚಿನ್ನು ಇಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕಿಸ್ತಿದ್ದಾಳೆ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ನೋಡು ಮನೋಜ್, ನಿರ್ಧಾರ ನಿನ್ ಕೈಲಿದೆ, ಯೋಚನೆ ಮಾಡು ಅಂತ ರೋಹಿಣಿ ಹೇಳ್ದಾಗ ಮನೋಜ ಕೈ ಒರೆಸ್ಕೊಂಡಿರೋ ಟವಲ್ನ ರೋಹಿಣಿ ಕೈ ಕೊಟ್ಟು ನಾನ್ ಇನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಯೋಚನೆ ಮಾಡ್ತಾನೆ ಬರ್ತಾನೆ. ನಾನ್ ಇವನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಇವ್ನ್ ಯಾಕೆ ಬದ್ಲಾಗ್ತಿಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನೀತು ಶ್ರುತಿಗೆ ಮೊದ್ಲು ತೊಂದರೆ ಕೊಡ್ತಿದ್ದಂತ ರಾಜ್, ಅಂದ್ರೆ ಶ್ರುತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ರಾಜ್ನ ಹೋಗಿ ಮೀಟ್ ಮಾಡ್ತಾಳೆ. ನೀವ್ ಯಾರು ಅಂತ ನನ್ಗೆ ಗೊತ್ತಿಲ್ವಲ್ಲ ಅಂತ ರಾಜ್ ಕೇಳ್ಬೇಕಾದ್ರೆ, ನಾನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀವ್ ಯಾರು ಅಂತ ನನಗ್ ಗೊತ್ತು. ಶ್ರುತಿ ನಿಮ್ಗೆ ಗೊತ್ತೇ ಗೊತ್ತಿದಾಳಲ್ವಾ ಅಂತ ನೀತು ಕೇಳ್ಬೇಕಾದ್ರೆ, ಅವಳನ್ ಹೇಗ್ ಮರೆಯಕ್ಕಾಗತ್ತೆ? ನನ್ಗೆ ಅವಳಿಂದ ತುಂಬಾನೇ ಅವಮಾನ ಆಗಿದೆ. ಅವಳ ಮೇಲೆ ಸೇಡ್ ತೀಸ್ಕೋಬೇಕು ಅಂತ ನಾನು ತುಂಬಾ ದಿವಸದಿಂದ ಕಾಯ್ತಿದ್ದೀನಿ ಅಂತ ರಾಜ್ ಹೇಳ್ತಾನೆ. ನಡೆದಿದ್ ವಿಷಯ ಎಲ್ಲ ನನಗ್ ಗೊತ್ತು. ಶ್ರುತಿ ಜೊತೆ ನಿಮ್ ಮದ್ವೆ ಫಿಕ್ಸ್ ಆಗಿತ್ತು ಅಂತಾನೂ ಗೊತ್ತು. ಆದ್ರೆ ಅವಳು ನಿಮ್ಮನ್ನ ಯಾಮಾರ್ಸಿ ರವಿ ಜೊತೆ ಮದ್ವೆ ಆದ್ಲು ಅಂತ ನೀತು ಹೇಳ್ಬೇಕಾದ್ರೆ, ನನ್ ಲೈಫ್ ಸ್ಟೋರಿನ ನನಗೆ ಯಾಕೆ ರಿಪೀಟ್ ಹೇಳ್ತಾ ಇದ್ದೀರಾ? ನಿಮ್ಗೇನ್ ಬೇಕು ಹೇಳಿ ಅಂತ ರಾಜ್ ಕೇಳ್ತಾನೆ. ಶ್ರುತಿ ಮೇಲೆ ಇನ್ನು ನಿಮ್ಗೆ ಕೋಪ ಇದೆಯಾ ಅಂತ ನೀತು ಕೇಳ್ಬೇಕಾದ್ರೆ, ನನಗೆ ಅವಮಾನ ಮಾಡಿರೋಳು, ಅದ್ರಲ್ಲೂ ಆ ಹೂ ಕೊಟ್ಟ ಹುಡುಗಿ ನನಗೆ ಹೊಡೆದ್ಲು ಅಂತ ರಾಜ್ ಹೇಳ್ಬೇಕಾದ್ರೆ, ನನಗೂ ಗೊತ್ತು ಈ ವಿಷಯ. ಇದನ್ನೆಲ್ಲಾ ಮಾಡಿದ್ದು ಆ ರವಿ ಅದ್ಕೆ ನೀನಾ ಅಂತ ನೀತು ಹೇಳಿದಾಗ, ಶ್ರುತಿ ಮೇಲಿರೋ ಕೋಪ ಯಾವ್ದೇ ಕಾರಣಕ್ಕೂ ನನ್ಗೆ ಕಮ್ಮಿ ಆಗೋದಿಲ್ಲ ಅಂತ ರಾಜ್ ಹೇಳ್ತಾನೆ. ಹಾಗಿದ್ರೆ ನಿಮ್ಮಿಂದನೇ ನನ್ಗೆ ಸಹಾಯ ಆಗ್ಬೇಕಾಗಿರೋದು ಅಂತ ನೀತು ಕೇಳ್ಬೇಕಾದ್ರೆ, ನೀವ್ ಹೇಳೋದು ನನ್ಗೆ ಅರ್ಥ ಆಗ್ತಿಲ್ಲ, ಅದೇನು ಅಂತ ಸರಿಯಾಗಿ ಹೇಳಿ ಅಂತ ರಾಜ್ ಕೇಳ್ತಾನೆ. ನೀವು ಲಾಸ್ಟ್ ವೀಕ್ ತಾನೇ ಜೈಲಿಂದ ಬಂದ್ರಿ ಅಲ್ವಾ ಅಂತ ನೀತು ಕೇಳಿದಾಗ, ಅದನ್ನ ಕೇಳಿ ಇವಳಿಗೆ ಗೊತ್ತಾಯ್ತು ಈ ವಿಷಯನ ಅಂತ ರಾಜ್ ಶಾಕ್ ಅಲ್ಲಿ ನೋಡ್ತಿರ್ತಾನೆ.
ನೀವು ಚೆನ್ನಾಗ್ ಕುಡ್ದು ಪ್ಲಾಟ್ಫಾರ್ಮ್ ಮೇಲ್ ಮಲ್ಗಿರೋ ವ್ಯಕ್ತಿ ಮೇಲೆ ಗಾಡಿ ಹತ್ಸಿದ್ರಿ ಅಲ್ವಾ? ಅದ್ರಲ್ಲಿ 2 ವರ್ಷ ಜೈಲ್ಗ್ ಹೋಗಿ ಇವಾಗ್ ತಾನೇ ಬಂದಿದೀರಾ ಅಂತ ನೀತು ಹೇಳ್ಬೇಕಾದ್ರೆ ಪರವಾಗಿಲ್ವೇ? ನನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಬಿಟ್ಟಿದೀರಾ? ಏನ್ ಸಮಾಚಾರ? ಬುಕ್ ಏನಾದ್ರೂ ಬರೀತಿದ್ದೀರಾ ಅಂತ ರಾಜ್ ಕೇಳ್ಬೇಕಾದ್ರೆ ಇಲ್ಲ ನಮ್ಮಿಬ್ರು ಭವಿಷ್ಯನೇ ಚೇಂಜ್ ಮಾಡ್ತೀನಿ ನಾನು ಅಂತ ನೀತು ಹೇಳ್ತಾಳೆ. ಏನು ನಮ್ಮಿಬ್ರು ಭವಿಷ್ಯನ? ಅಲ್ಲ ಅವಾಗಿಂದ ನೋಡ್ತಾ ಇದೀನಿ ಬರೀ ಸಸ್ಪೆನ್ಸ್ ಅಲ್ಲೇ ಮಾತಾಡ್ತಾ ಇದೀರಾ. ಯಾರ್ ನೀವು ಅಂತ ರಾಜ್ ಕೇಳ್ಬೇಕಾದ್ರೆ ನಾನು ಬ್ಯಾಂಗ್ಳೂರಲ್ಲೇ ಚೈನ್ ಆಫ್ ರೆಸ್ಟೋರೆಂಟ್ ನ ಇಟ್ಕೊಂಡಿದೀನಿ ಅಂತ ನೀತು ಹೇಳ್ತಿದಂಗೆ ವಾವ್ ಗುಡ್ ಫಾರ್ ಯು. ಬಟ್ ಶ್ರುತಿ ಬಗ್ಗೆ ನನ್ನ ಹತ್ರ ಯಾಕೆ ಬಂದ್ ಕೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಶ್ರುತಿ ನಿಮ್ಗೆ ಹೇಗ್ ಗೊತ್ತು ಅಂತ ರಾಜ್ ವಿಚಾರಿಸ್ತಾನೆ. ಶ್ರುತಿಯಿಂದ ನನಗೂ ತುಂಬಾನೇ ತೊಂದ್ರೆ ಆಗಿದೆ ಅಂತ ನೀತು ಹೇಳ್ಬೇಕಾದ್ರೆ ಅದ್ ಹೇಗೆ ಅಂತ ರಾಜ್ ಕೇಳ್ತಾನೆ. ಅವಳಿಂದ ನನ್ಗೆ ತುಂಬಾನೇ ಅವಮಾನ ಆಗಿದೆ. ನಿಮ್ಗೆ ಶ್ರುತಿ ಮೇಲೆ ಕೋಪ ಇದೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ಅಂತ ನೀತು ಹೇಳ್ದಾಗ ಅವತ್ತು ನಾನ್ ಅನ್ಕೊಂಡಂಗೆ ಅವಳ ಮುಖನ ಯಾರು ನೋಡಕ್ ಆಗ್ಬಾರ್ದಾಗಿತ್ತು. ಆ ರೀತಿ ನಾನ್ ಮಾಡಿದಿದ್ರೆ ನನ್ ಕೋಪ ಹೊರಟೋಗ್ತಾ ಇತ್ತು. ಆದ್ರೆ ಅವಳು ನನ್ ಕೈಯಿಂದ ಮಿಸ್ ಆಗ್ಬಿಟ್ಲು. ಇವಾಗ ಹ್ಯಾಪಿ ಆಗಿದ್ದಾಳೆ ಅಂತ ರಾಜ ಹೇಳ್ಬೇಕಾದ್ರೆ ಅದೇ ಕೋಪ ನನ್ಗೂ ಇದೆ. ನನಗ್ ಸಿಗ್ಬೇಕಾಗಿರೋ ಲೈಫ್ ನ ಇವಾಗ ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ಒಂದ್ ವೇಳೆ ಶ್ರುತಿ ನಿಮ್ಗೆ ವಾಪಸ್ ಸಿಕ್ಕಿದ್ರೆ ನಿಮ್ಗೆ ಖುಷಿ ತಾನೆ ಅಂತ ನೀತು ಕೇಳ್ಬೇಕಾದ್ರೆ ಅಯ್ಯೋ ಅದಿನ್ಮೇಲೆ ನಡೀದೇ ಇರೋ ವಿಷಯ ಬಿಡಿ. ನಾನ್ ಆಸೆ ಪಟ್ಟಿದ್ದೆಲ್ಲ ನನಗ್ ಸಿಕ್ತು. ಆದ್ರೆ ಅವಳೊಬ್ಳು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಲು ಅಂತ ರಾಜ್ ಹೇಳ್ತಾನೆ. ಅದನ್ನು ನೀವ್ ಇವಾಗ ಚೇಂಜ್ ಮಾಡ್ಬೋದು. ಮತ್ತೆ ಶ್ರುತಿ ನಿಮ್ ಹತ್ರಕ್ ಬರ್ತಾಳೆ. ಅದಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ನೀತು ಹೇಳ್ದಾಗ ಸರಿ ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೇನ್ ಲಾಭ? ನೀವ್ ಯಾಕೆ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ರಾಜ್ ಕೇಳ್ತಾನೆ. ಶ್ರುತಿ ನಿಮಗ್ ಸಿಕ್ಕಿದ್ರೆ ನಾನ್ ಆಸೆ ಪಟ್ಟಿರೋ ರವಿ ನನಗ್ ಸಿಗ್ತಾರೆ ಅಂತ ನೀತು ಹೇಳ್ಬೇಕಾದ್ರೆ ಯು ಮೀನ್ ಶ್ರುತಿ ಹಸ್ಬೆಂಡಾ ಅಂತ ರಾಜ್ ಕೇಳ್ತಾನೆ. ಹೌದು. ನಾನು ರವಿನ ಲವ್ ಮಾಡ್ತಿದೀನಿ. ನಾನು ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ ಅಂತ ನೀತು ಹೇಳ್ದಾಗ ಓ ಒನ್ ಸೈಡ್ ಲವ್ವಾ ಅಂತ ರಾಜ್ ಕೇಳ್ತಾನೆ. ಶ್ರುತಿ ಇಲ್ಲ ಅಂದಿದ್ರೆ ಡಬಲ್ ಸೈಡ್ ಲವ್ ಆಗಿರ್ತಿತ್ತು ಅಂತ ನೀತು ಹೇಳ್ದಾಗ ಓ ಅವ್ರಿಬ್ರು ಸಪರೇಟ್ ಆದ್ರೆ ನಿಮ್ಗೆ ಲಾಭ ಅಲ್ವಾ ಅಂತ ರಾಜ್ ಕೇಳ್ತಾನೆ. ಎಕ್ಸಾಕ್ಟ್ಲಿ. ನನಗ್ ಮಾತ್ರ ಅಲ್ಲ ನಿಮ್ಗೂ ಅಷ್ಟೇನೆ. ನೀವ್ ಆಸೆ ಪಟ್ಟಂಗೆ ಶ್ರುತಿ ನಿಮಗ್ ಸಿಗ್ತಾಳೆ. ನಾನು ಲವ್ ಮಾಡ್ತಿರೋ ರವಿ ನನಗ್ ಸಿಗ್ತಾರೆ ಅಂತ ನೀತು ಹೇಳ್ದಾಗ ಕೇಳೋದಕ್ಕೆ ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ಇದು ನಿಜವಾಗ್ಲೂ ವರ್ಕೌಟ್ ಆಗತ್ತಾ ಅಂತ ರಾಜ್ ಕೇಳ್ತಾನೆ. ನನ್ಗೆ ರವಿ ಬೇಕು ನಿಮ್ಗೆ ಶ್ರುತಿ ಬೇಕು. ಇಬ್ರು ಸೇರಿ ಜೊತೆಲಿ ಕೆಲ್ಸ ಮಾಡಿದ್ರೆ ಖಂಡಿತ ಇದು ವರ್ಕ್ ಆಗತ್ತೆ. ಅವ್ರಿಬ್ರನ್ನು ದೂರ ಮಾಡ್ಬೋದು. ವಿ ಕ್ಯಾನ್ ಡೂ ದಿಸ್ ಟುಗೆದರ್ ಅಂತ ನೀತು ಹೇಳಿದಾಗ ಡೀಲಿಂಗ್ ಎಲ್ಲ ಚೆನ್ನಾಗೇ ಇದೆ ಅಂತ ರಾಜ್ ಹೇಳ್ತಾನೆ. ಸೊ ಆರ್ ಯು ವಿತ್ ಮೀ ಅಂತ ನೀತು ಕೇಳ್ಬೇಕಾದ್ರೆ ಶೋರ್. ಆ ಶ್ರುತಿ ನನ್ಗೆ ನನ್ ಲೈಫ್ ಅಲ್ಲಿ ಮಾಡಿರೋ ಅವಮಾನಕ್ಕೆ ನನ್ ಲೈಫೇ ಚೇಂಜ್ ಆಗೋಯ್ತು. ನನ್ಗೆ ಸಿಕ್ಕಾಪಟ್ಟೆ ದೊಡ್ಡ ನೋವನ್ನ ಕೊಟ್ಟು ಹೋಗಿದ್ದಾಳೆ. ಅದನ್ನ ನಾನ್ ಅವಳಿಗೆ ವಾಪಸ್ ಕೊಡೋದಿಕ್ಕೆ ನನ್ಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಅದ್ರಲ್ಲೂ ಅವಳು ನನ್ ಜೊತೆಗಿದ್ರೆ ಪ್ರತಿದಿನ ಅವಳು ನನ್ಗೆ ಯಾವ್ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ಲೋ ಅದನ್ನೆಲ್ಲ ನಾನ್ ಅವಳು ಕೊಟ್ಟು ನಾನ್ ಸಮಾಧಾನ ಮಾಡ್ಕೋತೀನಿ. ಸೊ ಐ ಎಮ್ ಇನ್ ಅಂತ ರಾಜ್ ಹೇಳಿದಾಗ ಅದನ್ನ ಕೇಳಿ ನೀತುಗೆ ಖುಷಿ ಆಗತ್ತೆ. ಸರಿ ಇವಾಗ ನಾನ್ ಏನ್ ಮಾಡ್ಬೇಕು ಹೇಳಿ ಅಂತ ರಾಜ್ ಕೇಳ್ಬೇಕಾದ್ರೆ ಫಸ್ಟ್ ಆಗಿ ಆ ಶ್ರುತಿ ಕಾನ್ಫಿಡೆನ್ಸ್ ನ ಹೊಡೆದಾಕ್ಬೇಕು. ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ದುರಂಕಾರದಲ್ಲಿದ್ದಾಳೆ. ಅವಳು ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ಬೇಕು. ಅದನ್ ಮಾಡಿದ್ರೆ ಅವಳು ಅರ್ಧ ಹೊಡೆದೋಗ್ಬಿಡ್ತಾಳೆ. ಆಮೇಲೆ ಸ್ವಲ್ಪ ಸ್ವಲ್ಪ ಆಗಿ ಶ್ರುತಿ ರವಿನ ಬೇರೆ ಮಾಡೋದಕ್ಕೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದೇನಾದ್ರೂ ನಡೆದ್ರೆ ರವಿನ ನಾನ್ ಮದ್ವೆ ಮಾಡ್ಕೋತೀನಿ. ಶ್ರುತಿನ ನೀನ್ ಏನ್ ಬೇಕಾದ್ರೂ ಮಾಡ್ಕೋ. ಅದು ನಿನ್ನ ಇಷ್ಟ ಅಂತ ನೀತು ಹೇಳ್ತಾಳೆ. ಐ ಲೈಕ್ ದಿಸ್ ಆಫರ್, ಐ ಹೆಲ್ಪ್ ಯು ಅಂತ ಹೇಳ್ತಾ ರಾಜ್ ನೀತುಗೆ ಶೇಕ್ ಹ್ಯಾಂಡ್ ಕೊಡ್ತಾನೆ. ಈ ಕಡೆ ಮನೋಜ ರೋಹಿಣಿ ಹೇಳ್ದಂಗೆ ತಾನ್ ದುಡ್ಡೆಲ್ಲ ಅರೇಂಜ್ ಮಾಡ್ಕೊಟ್ರೆ ಅವಳು ಡೈವರ್ಸ್ ಕೊಡ್ತಾಳೆ ಅನ್ನೋದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡು ಶೋರೂಮ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಸೀನಾ ಬ್ರೋ ಹೋಗ್ತಿರ್ತಾನೆ. ಬ್ರೋ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ಸೀನಾ ಬ್ರೋನ ಮನೋಜ ಹತ್ರ ಕರ್ದು ಬ್ರೋ ನನ್ಗೆ 5 ಲಕ್ಷ ರೂಪಾಯಿ ಬೇಕು, ಸಾಲ ಕೊಡ್ತೀರಾ ಅಂತ ಕೇಳ್ತಾನೆ. ಅಲ್ಲ ಈ ಶೋರೂಮ್ಗೆ ನೀವು ಓನರ ನಾನು ಓನರ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ ಅದು ಹಾಗಲ್ಲ ಬ್ರೋ, ನೀವು ಫೈನಾನ್ಷಿಯಲ್ ಎಲ್ಲ ಮಾಡ್ತಿದ್ರಲ್ಲ, ನಾನು ತುಂಬಾ ಸಲಿ ನಿಮ್ ಹತ್ರ ಫೈನಾನ್ಸ್ ತಗೊಂಡಿದ್ದೀನಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ನಿನಗೆ ಫೈನಾನ್ಸ್ ಕೊಟ್ಟಿದ್ದಕ್ಕೆ ಆ ಬಿಸ್ನೆಸ್ ಹಾಳಾಗೋಯ್ತು ಅಂತ ಸೀನಾ ಬ್ರೋ ಮನ್ಸಲ್ಲೇ ಮನೋಜನ್ ಬಗ್ಗೆ ಬೈಕೋತಿರ್ತಾರೆ. ಬ್ರೋ ಏನ್ ಬ್ರೋ ಸೈಲೆಂಟ್ ಆಗ್ಬಿಟ್ರಿ, ದುಡ್ಡು ಸಿಗುತ್ತಾ ಸಿಗಲ್ವಾ ಅಂತ ಮನೋಜ ಕೇಳ್ತಾನೆ. ಇಲ್ಲ ಬ್ರೋ ಅದೆಲ್ಲ ಸ್ಟಾಪ್ ಮಾಡಿ ತುಂಬಾ ದಿವಸ ಆಯ್ತು. ಇವಾಗ ನನ್ ಫುಲ್ ಫೋಕಸ್ ಎಲ್ಲ ಈ ಶೋರೂಮ್ ನ ಹೇಗ್ ಉದ್ಧಾರ ಮಾಡ್ಬೇಕು ಅಂತ. ಹೌದು ದಿಢೀರ್ ಅಂತ ನಿಮ್ಗೆ ಹಾಕ್ಬೇಕು 5 ಲಕ್ಷ ಅಂತ ಸೀನಾ ಬ್ರೋ ಕೇಳ್ತಾರೆ. ಬ್ರೋ ರೋಹಿಣಿ ನನ್ನ ಜೈಲಿಂದ ಬಿಡ್ಸೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ಲು, ಅದನ್ನ ಅವಳಿಗೆ ವಾಪಸ್ ಕೊಡ್ಬೇಕು ಅಂತ ಮನೋಜ ಹೇಳ್ತಾನೆ. ಓ ದುಡ್ಡು ಕೊಟ್ಟು ಲೆಕ್ಕಾಚಾರ ಮುಗಿಸ್ಬೇಕು ಅಂತ ನೋಡ್ತಿದ್ಯಾ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಲೆಕ್ಕಾಚಾರ ಮುಗಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವಳು ನನಗೋಸ್ಕರ ತಗೊಂಡಿದ್ ದುಡ್ಡು ಅದನ್ನ ನಾನೇ ವಾಪಸ್ ಕೊಡ್ಬೇಕಲ್ವಾ ಅಂತ ಮನೋಜ ಹೇಳ್ತಾನೆ. ಅಷ್ಟ್ರಲ್ಲಿ ಮನೋಜನ್ ಶೋರೂಮ್ಗೆ ಅವತ್ತು ಬಂದಿದ್ಲಲ್ಲ ಆ ಹುಡುಗಿ, ಅದೇ ಅವಳಿಗೆ ಬುದ್ಧಿ ಸರಿ ಇರೋದಿಲ್ವಲ್ಲ, ಅವಳು ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಛಾಯಾ ಬಾಸ್ ಬಾಸ್ ಅಲ್ ನೋಡಿ ಬಾಸ್ ಯಾರ್ ಬರ್ತಿದ್ದಾರೆ ಅಂತ ಛಾಯಾ ಹೇಳ್ಬೇಕಾದ್ರೆ ಆ ಹುಡ್ಗಿನ ನೋಡ್ತಿದ್ದಂಗೆ ಮನೋಜ ಮತ್ತೆ ಸೀನಾ ಬ್ರೋ ಇಬ್ರು ಖುಷಿ ಆಗ್ಬಿಡ್ತಾರೆ. ಸರ್ ಅವತ್ತು
ಐಟಮ್‌ಗಳನ್ನ ಏನು ತಗೊಳ್ದಿರ ಹಾಗೆ ಹೊರಟೋದ್ರಲ್ಲ, ಇವತ್ತು ಪರ್ಚೇಸ್ ಮಾಡಕ್ ಬಂದಿರ್ಬೇಕು ಅಂತ ಛಾಯಾ ಹೇಳ್ಕೊಂಡು ಖುಷಿ ಪಡ್ತಿರ್ತಾಳೆ. ಆ ಹುಡುಗಿ ಜೊತೆಗೆ ಆ ಹುಡುಗಿ ತಾಯಿನೂ ಸಹ ಬಂದಿರ್ತಾರೆ. ಜೊತೆಗೆ ಒಬ್ಬ ಬಾಡಿ ಗಾರ್ಡ್‌ನ ಸಹ ಕರ್ಕೊಂಡ್ ಬಂದಿರ್ತಾರೆ. "ಬನ್ನಿ ಮೇಡಮ್" ಅಂತ ಮನೋಜ ಹೋಗಿ ಅವ್ರನ್ನ ರಿಸೀವ್ ಮಾಡ್ಬೇಕಾದ್ರೆ, "ಮಮ್ಮಿ ನಾನ್ ಅವತ್ ಹೇಳಿದ್ನಲ್ಲ ಮಮ್ಮಿ, ಇವ್ರೇ ಮಮ್ಮಿ ಇಲ್ಲೆಲ್ಲದಕ್ಕೂ ಇನ್‌ಚಾರ್ಜು" ಅಂತ ಆ ಹುಡ್ಗಿ ಮನೋಜನ್ನ ತೋರಿಸ್ತಾಳೆ. ಮನೋಜ ಕೋಪದಿಂದ ಸೀನಾ ಬ್ರೋನ ನೋಡ್ತಿರ್ತಾನೆ. "ಬ್ರೋ ನಾನೇನು ಹೇಳಿಲ್ಲ" ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. "ಮೇಡಮ್ ನಾನ್ ಇನ್‌ಚಾರ್ಜ್ ಅಲ್ಲ, ಈ ಶೋರೂಮ್ ಓನರು. ಅವತ್ತು ನೀವು ಐಟಮ್ ಎಲ್ಲ ನೋಡಿ ಆರ್ಡರ್ ಕೊಟ್ರಲ್ವಾ? ಆಮೇಲೆ ಏನು ಹೇಳ್ದೆ ಕೇಳ್ದೆ ಇಲ್ಲಿಂದ ಹೊರ್ಟೋಗ್ಬಿಟ್ರಿ. ಏನೋ ಎಮರ್ಜೆನ್ಸಿ ಇತ್ತು ಅಂತ ನಾನ್ ಸುಮ್ನಾದೆ" ಅಂತ ಮನೋಜ ಹೇಳ್ತಾನೆ. "ಇಲ್ವಲ್ಲ, ಜ್ಯೂಸ್ ಖಾಲಿ ಆಯ್ತು, ನಾ ಹೊರಟೋದೆ. ಏನು ಇವತ್ತಿನ್ನೂ ನೀವು ನನ್ಗೆ ಜ್ಯೂಸೇ ಕೊಟ್ಟಿಲ್ಲ" ಅಂತ ಹುಡುಗಿ ಹೇಳ್ಬೇಕಾದ್ರೆ ಮನೋಜ ಸೀನಾ ಬ್ರೋನ ನೋಡ್ತಾನೆ. "ಹೋಗ್ತೀನಿ" ಅಂತ ಹೇಳ್ತಾ ಸೀನಾ ಬ್ರೋ ಜ್ಯೂಸ್ ತರೋದಕ್ಕೆ ಅಂತ ಹೋಗ್ತಾರೆ. "ಅವತ್ತು ನೀವ್ ನನ್ಗೆ ಫ್ರಿಡ್ಜ್ ತೋರ್ಸಿದ್ರಲ್ಲ, ಅದಿದ್ಯಾ" ಅಂತ ಆ ಹುಡ್ಗಿ ಕೇಳ್ಬೇಕಾದ್ರೆ, "ಹೌದು ಮೇಡಮ್ ಅಲ್ಲಿದೆ ನೋಡಿ" ಅಂತ ಮನೋಜ ತೋರಿಸ್ತಾನೆ. ಹೌದು, ಆ ಫ್ರಿಡ್ಜ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದ್ಯಾ" ಅಂತ ಆ ಹುಡ್ಗಿ ಕೇಳ್ತಿದ್ದಂಗೆ ಮನೋಜನ್ಗೆ ಶಾಕ್ ಆಗತ್ತೆ. "ಏನು ಅಟ್ಯಾಚ್ ಬಾತ್ರೂಮಾ" ಅಂತ ಮನೋಜ ಶಾಕ್ ಅಲ್ಲಿ ಕೇಳ್ತಾನೆ. "ಹೌದು, ಅದ್ರಲ್ಲಿ ದೊಡ್ಡ ಬಾಲ್ಕನಿ ಇರ್ಬೇಕು, ನನ್ಗೆ ಅಂತ ಫ್ರಿಡ್ಜ್ ಬೇಕು" ಅಂತ ಆ ಹುಡ್ಗಿ ಹೇಳ್ತಾಳೆ. "ಅಯ್ಯೋ ಮೇಡಮ್ ಏನ್ ಈ ರೀತಿ ಕೇಳ್ತಿದೀರಾ, ಅವ್ರು ಶೋರೂಮ್ ಓನರ್, ನೀವ್ ನೋಡಿದ್ರೆ ಮನೆ ಬ್ರೋಕರ್ ಅನ್ನೋ ರೀತಿ ಕೇಳ್ತಿದೀರಲ್ಲ" ಅಂತ ಛಾಯಾ ಕೇಳ್ತಾಳೆ. "ಸರಿ, ನೀವೊಂದ್ ಕೆಲ್ಸ ಮಾಡಿ, ಅಲ್ಲಿ ಟಿವಿ ಇದೆಯಲ್ಲ ಅದನ್ನ ನೀವು ಫ್ರಿಡ್ಜ್ ಒಳಗಡೆ ಹಾಕ್ಬಿಡಿ, ನಾವ್ ಫ್ರಿಡ್ಜ್ ಒಳಗಡೆನೆ ಕುತ್ಕೊಂಡು ಟಿವಿ ನೋಡ್ತೀನಿ" ಅಂತ ಆ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. "ಸರಿ, ನಾನು ಫ್ರಿಡ್ಜ್ ನೋಡ್ತೀನಿ" ಅಂತ ಹೇಳ್ತಾ ಆ ಹುಡುಗಿ ಆ ಬಾಡಿ ಗಾರ್ಡ್ ಜೊತೆ ಫ್ರಿಡ್ಜ್ ನೋಡೋದಕ್ಕೆ ಅಂತ ಹೋಗ್ತಾಳೆ. ಛಾಯಾ, ನಮ್ಮನ್ನೇನಾದ್ರು ಪ್ರಾಂಕ್ ಏನಾದ್ರು ಮಾಡ್ತಿದಾರ ಇವ್ರು? ಅದೇ ಅವಾಗ್ ಬರ್ತಿತ್ತಲ್ಲ ಕುರಿಗಳ ಸಾರ್ ಅಂತ, ಆತರ ಏನಾದ್ರು ಮಾಡ್ತಿದಾರೆ ಅಂತ ಮನೋಜ ಕೇಳ್ಬೇಕಾದ್ರೆ, "ಗೊತ್ತಿಲ್ಲ ಬಾಸ್" ಅಂತ ಛಾಯಾ ಹೇಳ್ತಾಳೆ. "ಸರ್ ಒಂದ್ ನಿಮಿಷ ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು" ಅಂತ ಆ ಹುಡ್ಗಿ ತಾಯಿ ಮನೋಜನ್ನ ಪಕ್ಕ ಕರೀತಾರೆ. "ಏನ್ ಮೇಡಮ್ ಹೇಳಿ" ಅಂತ ಮನೋಜ ಕೇಳಿದಾಗ, "ನೋಡಿ ತಪ್ಪು ತಿಳ್ಕೊಬೇಡಿ, ಅವಳು ನನ್ ಮಗಳು, ಅವಳಗ್ ಸ್ವಲ್ಪ ಬುದ್ಧಿ ಸರಿ ಇಲ್ಲ" ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. "ಏನ್ ಮೇಡಮ್ ಈ ರೀತಿ ಹೇಳ್ತಿದ್ದೀರಾ" ಅಂತ ಮನೋಜ ಕೇಳಿದಾಗ, "ಹೌದಪ್ಪ, ಸ್ವಲ್ಪ ದಿವಸದ ಹಿಂದೆ ಅವಳ ಜೀವನದಲ್ಲಿ ತುಂಬಾ ದೊಡ್ಡ ಘಟನೆ ನಡೆಯಿತು, ಅದ್ರಿಂದ ಅವಳು ಈ ತರ ಆಗ್ಬಿಟ್ಟಿದ್ದಾಳೆ. ಒಂದ್ ಸ್ವಲ್ಪ ದಿವಸದಿಂದ ಈ ರೀತಿ ಇದ್ದಕ್ಕಿದ್ದಂಗೆ ಎಲ್ಲಂದ್ರಲ್ಲಿ ಹೊರಟೋಗ್ಬಿಡ್ತಾಳೆ. ಒಂದ್ ದಿವಸ ನಾವು ಇಬ್ರು ಕಾರಲ್ಲಿ ಬರ್ಬೇಕಾದ್ರೆ ಅವಳು ಎಲ್ಲ ಹೊರಟೋಗ್ಬಿಟ್ಲು, ಆಗ ನಿಮ್ ಶೋರೂಮ್ಗೆ ಬಂದಿದ್ದಾಳೆ" ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಮನೋಜ ಆ ಹುಡುಗಿರೇ ನೋಡ್ತಿರ್ತಾನೆ. ಅವಳಿಗೆ ಈ ಶೋರೂಮ್ ತುಂಬಾನೇ ಇಷ್ಟ ಆಗಿದೆಪ್ಪ, ಮತ್ತೆ ಮತ್ತೆ ಇಲ್ಲಿಗೆ ಬರ್ಬೇಕು ಅಂತ ಅವಳು ಹಠ ಮಾಡ್ತಿದ್ದಾಳೆ. ಯಾವ ಶೋರೂಮ್ ಅಂತ ಗೊತ್ತಿಲ್ಲದೆ ತುಂಬಾ ಜಾಗ ಕರ್ಕೊಂಡೋಗಿದ್ದೆ, ಕೊನೆಗೆ ಇಲ್ಲಿಗ್ ಬಂದ್ವಿ, ಇದೇ ಶೋರೂಮ್ ಅಂತ ಆಮೇಲೆ ನನ್ಗೆ ಗೊತ್ತಾಯ್ತು ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ಅವ್ರು ಕೇಳ್ತಿರಲ್ಲ ಮೇಡಮ್ ಆ ಪ್ರಾಡಕ್ಟ್ ಎಲ್ಲ ಇವತ್ ನೀವ್ ತಗೋತೀರಾ ಅಂತ ಛಾಯಾ ಕೇಳ್ಬೇಕಾದ್ರೆ, "ಇಲ್ಲಮ್ಮ, ನಮ್ಮ ಮನೇಲಿ ಎಲ್ಲಾ ಐಟಮ್ಗಳು ಇದಾವೆ, ವಿ ಆರ್ ವೆಲ್ತಿ ಫ್ಯಾಮಿಲಿ, ನಮ್ಗೆ ಯಾವ ಐಟಮು ಬೇಕಾಗಿಲ್ಲ" ಅಂತ ಆ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಮತ್ತೆ ಛಾಯಾ ಇಬ್ರಿಗೆ ಶಾಕ್ ಆಗಿ ಒಬ್ರನ್ನೊಬ್ರು ನೋಡ್ಕೊತಿರ್ತಾರೆ. "ನೋಡಿ, ಅವಳು ಇದನ್ನೆಲ್ಲ ಸುಮ್ನೆ ಆರ್ಡರ್ ಮಾಡ್ತಿದ್ದಾಳೆ, ಅವಳ ಹತ್ರ ನೀವು ಇದನ್ನ ಮನೆಗ್ ಕಳಿಸ್ತೀನಿ, ನಿಮ್ ಅಡ್ರೆಸ್ ಕೊಡಿ ಅಂತ ಹೇಳ್ಬಿಟ್ಟು ಹಾಗೆ ಸಮಾಧಾನ ಮಾಡಿ ಕಳಿಸ್ತೀರಾ, ಇದೊಂದ್ ಹೆಲ್ಪ್ ಮಾಡಿ" ಅಂತ ಆ ಹುಡುಗಿ ತಾಯಿ ಕೇಳಿದಾಗ, "ಸರಿ ಆಯ್ತು" ಅಂತ ಮನೋಜ ಒಪ್ಕೋತಾನೆ. ಅಷ್ಟ್ರಲ್ಲಿ ಸೀನಾ ಬ್ರೋ ಆ ಹುಡುಗಿಗೆ ಜ್ಯೂಸ್ ತಂದ್ಕೊಡ್ತಾರೆ. ಆ ಹುಡುಗಿ ಜ್ಯೂಸ್ ಕುಡಿಬೇಕಾದ್ರೆ ಸೀನಾ ಬ್ರೋ ಮನೋಜನ್ ಹತ್ರ ಬರ್ತಾರೆ. "ಏನ್ ಬ್ರೋ ಎಲ್ಲದನ್ನು ನೋಡ್ಬಿಟ್ರಾ, ಯಾವ್ದ್ ಬೇಕಂತೆ, 5 ಲಕ್ಷ ಅಂತ, 10 ಲಕ್ಷ ಅಂತ, ಕ್ಯಾಶ್ ಕೊಡ್ತಾರಾ ಕಾರ್ಡ್ ಕೊಡ್ತಾರಾ" ಅಂತ ಸೀನಾ ಬ್ರೋ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾನೆ ಇರ್ತಾನೆ. "ಅಯ್ಯೋ ಸುಮ್ನಿರು ಬ್ರೋ, ನೀನ್ ಇನ್ನು ನನಗೆ ಕೋಪ ಬರ್ಸ್ಬೇಡ" ಅಂತ ಮನೋಜ ಹೇಳ್ಬೇಕಾದ್ರೆ ಛಾಯಾ ಸೀನಾ ಬ್ರೋನ ಪಕ್ಕಕ್ಕೆ ಕರೆದು ಇರೋ ವಿಷಯನೆಲ್ಲ ಹೇಳ್ತಾಳೆ. ಅದನ್ನ ಕೇಳಿ ಸೀನಾ ಬ್ರೋಗೂ ಶಾಕ್ ಆಗತ್ತೆ. "ನೋಡಿ, ನನ್ಗೆ ಆ ಫ್ರಿಡ್ಜ್, ಆ ಟಿವಿ, ನಾನು ಏನೇನ್ ಹೇಳಿದ್ನೋ ಅದೆಲ್ಲ ಬೇಕು, ನನ್ಗೆ ಎಲ್ಲದನ್ನು ಮನೆಗ್ ಕಳಿಸ್ಬಿಡಿ ಮಮ್ಮಿ, ಇವ್ರಿಗೆ ನೀನ್ ದುಡ್ಡು ಕೊಡು" ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, "ಸರಿ ಆಯ್ತಮ್ಮ, ನೀನ್ ಹೋಗಿ ಕಾರಲ್ಲಿ ವೇಟ್ ಮಾಡ್ತಾ ಇರು" ಅಂತ ಹೇಳಿ ಆ ಹುಡುಗಿ ತಾಯಿ ಆ ಹುಡುಗಿನ ಅಲ್ಲಿಂದ ಕಳಿಸ್ತಾಳೆ. ಜೊತೆಗೆ ಆ ಬಾಡಿ ಗಾರ್ಡ್ ಕೂಡ ಹೋಗ್ತಾನೆ. "ಸರ್ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು" ಅಂತ ಆ ಹುಡುಗಿ ತಾಯಿ ಕೇಳ್ಕೊಬೇಕಾದ್ರೆ, "ನೋಡಿ, ಇವ್ರನ್ನ ಮನೆಯಿಂದ ಆಚೆಗ್ ಬಿಡದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಬಿಸ್ನೆಸ್ ಟೈಮಲ್ಲಿ ಈ ರೀತಿ ಡಿಸ್ಟರ್ಬ್ ಮಾಡಿದ್ರೆ ಹೇಗೆ" ಅಂತ ಮನೋಜ ಕೇಳ್ತಾನೆ. "ನೋಡಿ ಸರ್, ಬೇಜಾರ್ ಮಾಡ್ಕೋಬೇಡಿ, ಇನ್ಮೇಲೆ ಅವಳಿಂದ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ, ಆ ತರ ನಾನ್ ನೋಡ್ಕೋತೀನಿ. ಅವಳು ಏನಾದ್ರೂ ಈ ರೀತಿ ಬಂದ್ರೆ ಅವಳನ್ನ ಸುಮ್ನೆ ಈ ರೀತಿ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ಬಿಡಿ, ನಿಮ್ಮಿಂದ ತುಂಬಾ ದೊಡ್ಡ ಸಹಾಯ ಆಗತ್ತೆ, ನಾನ್ ಇನ್ ಬರ್ತೀನಿ" ಅಂತ ಹೇಳ್ತಾ ಆ ಹೆಂಗ್ಸು ಅಲ್ಲಿಂದ ಹೊರಡ್ತಾಳೆ. "ಬ್ರೋ, ಏನ್ ಇವ್ರು ಮತ್ತೆ ಮತ್ತೆ ಬರ್ತಾರಾ" ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, "ಏನ್ ಮಾಡೋದು, ಎಲ್ಲ ನನ್ ಟೈಮು, ಹಿಂಗೆ ಏನಾದ್ರೂ ಸ್ವಲ್ಪ ದಿವಸ ಹೋಯ್ತು ಅಂದ್ರೆ ನಾನೇ ಶರ್ಟ್ ಬಿಚ್ಕೊಂಡು ಹುಚ್ಚಿನ ತರ ರೋಡ್ ರೋಡ್ ಅಲಿಬೇಕಾಗತ್ತೆ" ಅಂತ ಮನೋಜ ಹೇಳ್ತಾನೆ. ಇದನ್ನ ಕೇಳಿ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ನಗ್ತಿರ್ತಾರೆ. ಈ ಕಡೆ ಮನೋಜ ಮನೆಗ್ ಬಂದ್ರುನು ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾನೆ. ಅದನ್ನ ರವಿ ಮತ್ತೆ ಸೂರ್ಯ ಇಬ್ರು ನೋಡಿ, ಯಾಕೆ ಇವ್ನು ಈ ರೀತಿ ಇಷ್ಟೊಂದು ಯೋಚನೆ ಮಾಡ್ತಿದ್ದಾನೆ ಅಂತ ನೋಡ್ತಿರ್ತಾರೆ. ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗ್ ಬಂದು, "ಯಾಕಪ್ಪ ಏನಾಯ್ತು, ಈ ರೀತಿ ಯೋಚನೆ ಮಾಡ್ತಿದ್ಯಾ ಮನೋಜ" ಅಂತ ಕೇಳ್ತಾರೆ. "ಏನೂ ಇಲ್ಲಮ್ಮ" ಅಂತ ಮನೋಜ ಹೇಳ್ಬೇಕಾದ್ರೆ, "ಇಲ್ಲ ಕಣೋ, ಏನೋ ಆಗಿದೆ ನಿನ್ಗೆ" ಅಂತ ಹೇಳ್ತಾ ಶಾಂತಿ ಅವ್ನ್ ಮೈನ ಮುಟ್ಟಿ ನೋಡ್ತಾಳೆ. "ಯಾಕೋ ಏನಾಯ್ತು ಮನೋಜ, ಏನಾದ್ರು ಸಮಸ್ಯೆನಾ" ಅಂತ ಶಾಂತಿ ಕೇಳ್ಬೇಕಾದ್ರೆ
ಅಮ್ಮ ನನ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನನ್ಗೆ ಇಷ್ಟೊಂದ್ ಟೆನ್ಷನ್ ಆಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನು ಮತ್ತೇನಾ ಅಪಾಯ, ಇವ್ನು ಮತ್ತೆ ಸಾಲ ಅಂತ ಹೋಗಿ ಆ ಶೋರೂಮ್‌ನ ಕಳ್ಕೊಂತಾರೋ ಏನೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್ ಇದು ಬೇರೆ ಸಮಸ್ಯೆ ಸುಮ್ನೆ ನಿಂತ್ಕೊಳ್ಳೋ ನೀನು ಅಂತ ಮನೋಜ ರೇಗಾಡ್ತಾನೆ. ಆಮೇಲೆ ಏನಾಯ್ತು ಹೇಳೋ? ಯಾಕೋ ನಿನ್ಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ಆಕ್ಚುಲಿ ಅದೇನಂದ್ರೆ ಸ್ವಲ್ಪ ದಿನದಿಂದೆ ರೋಹಿಣಿನ ನೋಡೋದಿಕ್ಕೆ ಅವ್ರ ಮನೆಗ್ ಹೋಗಿದ್ದೆ ಅಂತ ಮನೋಜ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಏನು ಅವಳ ಮನೆಗ್ ಹೋಗಿದ್ದ? ಯಾಕೋ ಹೋಗಿದ್ದೆ ಹೇಳೋ, ಯಾಕೋ ಹೋಗಿದ್ದೆ ಅಂತ ಹೇಳ್ತಾ ಶಾಂತಿ ಮನೋಜನ್ಗೆ ಹೊಡಿತಾಳೆ. ಏ ಶಾಂತಿ, ಯಾವಾಗ್ಲೂ ನಿಂಗೆ ಅರ್ಜೆಂಟ್ ಕಣೆ, ಮೊದ್ಲು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದು ಕೋರ್ಟ್ ಅಲ್ಲಿ ಆರ್ಡರ್ ಕೊಟ್ಟಿರೋ ತರ ತಿಂಗ್ಳಿಗೆ 25,000 ರೂಪಾಯಿ ಅವಳಗ್ ಕೊಡ್ಬೇಕಲ್ಲ, ಅದಕ್ಕೆ ಈ ತಿಂಗ್ಳು ದುಡ್ಡನ್ನ ಸೀನಾ ಬ್ರೋಗೆ ತಗೊಂಡೋಗ್ ಕೊಡಿ ಅಂದೆ. ಆದ್ರೆ ಅವ್ರು ಹೋಗಲ್ಲ ಅಂತ ಹೇಳ್ಬಿಟ್ರು. ಬೇರೆ ದಾರಿ ಇಲ್ದೆ ನಾನೇ ದುಡ್ಡನ್ನ ತಗೊಂಡೋಗ್ ಕೊಟ್ಟೆ. ಏಯ್ ಅವ್ನು ಹೋಗಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತು ಕಣೋ, ನೀನ್ ಯಾಕೋ ಹೋದೆ ಅಂತ ಶಾಂತಿ ಬೈತಾಳೆ. ಅಮ್ಮ, ಆತರ ನಂಬಿಕೆ ಆಗಿರೋಂತ ವ್ಯಕ್ತಿ ಬೇರೆ ಯಾರು ಇಲ್ಲಮ್ಮ. ಅದು ಅಲ್ದೆ ಕೋರ್ಟ್ ಹೇಳಿರೋ ಡೇಟ್ ಅಷ್ಟ್ರಲ್ಲೇನೆ ನಾವು ದುಡ್ಡು ಕೊಡ್ಬೇಕು, ಇಲ್ಲ ಅಂದ್ರೆ ಅದರಿಂದ ಬೇರೆ ಸಮಸ್ಯೆ ಶುರು ಆಗತ್ತೆ ಅಂತ ಮನೋಜ ಹೇಳ್ತಾನೆ. ಆಮೇಲೆ ಬೇರೆ ಏನೋ ಮಾಡ್ದೆ ಅಂತ ಶಾಂತಿ ಕೋಪದಿಂದ ಕೇಳ್ಬೇಕಾದ್ರೆ, ಅವಳು ಊಟ ಕೊಟ್ಟು ನಾನು ಊಟ ಮಾಡ್ದೆ ಅಂತ ಮನೋಜ ಹೇಳ್ತಾನೆ. ಇದರಿಂದ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಏ ಮನೋಜ, ಅವಳೇನಾದ್ರೂ ಊಟಕ್ಕೆ ಔಷಧಿ ಗಿಷ್ಧಿ ಹಾಕೊಟ್ಟವಳೋ ಏನೋ, ಬಾರೋ ಆಸ್ಪತ್ರೆಗೆ ಹೋಗೋಣ ಅಂತ ಶಾಂತಿ ಮನೋಜನ್ನ ಬಲವಂತವಾಗಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ, ಅಮ್ಮ ಸುಮ್ನಿರಮ್ಮ, ಅವನಾಗ್ಲೇ ಊಟ ಮಾಡಿ 2 ದಿನ ಆಗಿದೆ, ಇದಕ್ಕೂ ಮೇಲೆ ಅವನಿಗೆ ಏನಾಗಕ್ ಚಾನ್ಸ್ ಇದೆ ಅಂತ ರವಿ ಕೇಳ್ತಾನೆ. ಲೇ ರವಿಗಾನ್, ಆ ಪೌಡರ್ ಅಷ್ಟು ಸುಲಭವಾಗಿ ಅವನ್ಗೆ ಏನು ಮಾಡೋದಿಲ್ಲ ಕಣ, ಹಂಗೂ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಒಂದ್ ವೇಳೆ ಸಕ್ಕರೆಗೆ ಏನಾದ್ರೂ ಮಾಡ್ತಾರ ಅವ್ರು ಅಷ್ಟೇನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನ ಹೇಳ್ದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹಾಗಲ್ಲ ಸಕ್ರೆ, ಆ ಪೌಡ್ರಿಗೆ ನಿನ್ಮೇಲ್ ತಾನೇ ತುಂಬಾ ಕೋಪ ಇರೋದು, ಅದಕ್ಕೆ ಹೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಏಯ್ ನೀನ್ ಸುಮ್ನೆ ನಿಂತ್ಕೊಳ್ಳೋ. ಏಯ್ ಇನ್ಮೇಲೆ ಏನಾದ್ರೂ ನೀನ್ ಅವಳ ಮನೆಗೆ ಹೋದ್ರೆ ಕೈಯೆಲ್ಲ ಮುರಿದಾಕ್ಬಿಡ್ತೀನಿ, ಸುಮ್ನೆ ಅವಳು ಕೊಡ್ಬೇಕಾಗಿರೋ ದುಡ್ಡನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು ಅಂತ ಶಾಂತಿ ಬೈತಾಳೆ. ಅಯ್ಯೋ ಮಮ್ಮಿ ಅದನ್ನ ಬಿಡು ಮಮ್ಮಿ, ಆದ್ರೆ ಅವಳು ಬೇರೆ ವಿಷಯನೇ ಹೇಳಿದ ಮಮ್ಮಿ ಅಂತ ಮನೋಜ ಹೇಳಿದಾಗ, ಏನದು ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ಲು ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ಆಶ್ಚರ್ಯ ಆಗತ್ತೆ. ಏನು ಇಷ್ಟ್ ಬೇಗ ಒಪ್ಕೊಂಬಿಟ್ಲ ಅಂತ ರವಿ ಮತ್ತೆ ಸೂರ್ಯನು ಮುಖ ಮುಖ ನೋಡ್ತಿರ್ತಾರೆ. ಹೌದಾ ಒಪ್ಕೊಂಬಿಟ್ಲಾ ಅಂತ ಶಾಂತಿ ಖುಷಿಯಿಂದ ಕೇಳ್ಬೇಕಾದ್ರೆ, ಏನಾಯ್ತು ಹೊಸ್ದಾಗಿ ಏನೇನೋ ನಡೀತಾ ಇದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅವಳು ಇಷ್ಟು ಜಲ್ದಿ ಒಪ್ಕೊಂಬಿಟ್ಲಾ, ಕೋರ್ಟ್ ಅಲ್ಲಿ ಅಷ್ಟೊಂದೆಲ್ಲ ಜಗಳ ಆಡಿದ್ಲು, ಇಲ್ಲಿ ನೋಡಿದ್ರೆ ಇಷ್ಟ್ ಬೇಗ ಹೆಂಗ್ ಒಪ್ಕೊಂಡ್ಲು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ರೀ ಅದೆಲ್ಲ ನಮ್ಗೆ ಯಾಕ್ರಿ, ಒಟ್ನಲ್ಲಿ ಅವಳು ಒಪ್ಕೊಂಡ್ಲಲ್ಲ ನಮ್ಗೆ ಅಷ್ಟೇ ಸಾಕು. ಏ ಮನೋಜ, ಇಷ್ಟು ದಿವ್ಸ ನೀ ಹೇಳಿರೋ ಮಾತಲ್ಲಿ ಇದೊಂದೇ ಮಾತ್ಕೊಳೋ ನನ್ಗೆ ತುಂಬಾನೇ ಇಷ್ಟ ಆಗಿದ್ದು, ನನ್ ಜೀವಕ್ಕೆ ಸಮಾಧಾನ ಆಯ್ತು. ಈಗಿಂದೀಗ್ಲೇ ರಾಮಕೃಷ್ಣ ಮೇಡಮ್ಗೆ ಕಾಲ್ ಮಾಡಿ ಈ ವಿಷಯನೆಲ್ಲ ತಿಳಿಸು, ನಾಳೆಗೆ ಡೈವರ್ಸ್ ತಗೊಳೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ಬೇಕು ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ ಅದ್ರಲ್ಲೂ ಒಂದ್ ತೊಂದ್ರೆ ಇದೆ ಮಮ್ಮಿ ಅಂತ ಮನೋಜ ಹೇಳಿದಾಗ, ಲೇ ನಿನ್ ಜೀವನನೇ ಬರೀ ತೊಂದ್ರೆಲ್ಲೇ ಮುಳುಗೋಗೈತೆ ಕಣೋ ಅಂತ ಸೂರ್ಯ ರೇಗಿಸ್ತಾನೆ. ಏ ನೀ ಸುಮ್ನೆ ನಿಂತ್ಕೊಳ. ಲೋ ಮನೋಜ, ಏನೋ ನಿಂದು ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಮ್ಮಿ ನಾನು ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ರೋಹಿಣಿ ಎಲ್ಲೆಲ್ಲ ಹೋಗಿ ನನ್ಗೋಸ್ಕರ ಕಷ್ಟಪಟ್ಟು ದುಡ್ಡನ್ನೆಲ್ಲ ತಗೊಂಡ್ ಬಂದ್ಲಲ್ವಾ, ಆ 5 ಲಕ್ಷ ರೂಪಾಯಿ ಸಾಲನ ನಾನು ವಾಪಸ್ ಕೊಟ್ಬಿಟ್ರೆ ಡೈವರ್ಸ್ ಪೇಪರ್ಗೆ ಅವಳು ಸೈನ್ ಆಗ್ತಾಳಂತೆ ಅಂತ ಮನೋಜ ಹೇಳ್ದಾಗ, ಅಂದ್ಕೊಂಡೆ ಹಿಂಗೆ ಆಗತ್ತೆ ಅನ್ಕೊಂಡೆ, ಆ ಪೌಡ್ರು ಇವನನ್ನ ಬುಟ್ಟಿಗೆ ಹಾಕೋದಕ್ಕೆ ಬೇರೆ ರೂಟಿಂದ ಬರ್ತಾ ಇದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಹೂ ಕಣ ಸೂರ್ಯ, ಸೊ ಕಂಡೀಷನ್ ಹಾಕಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾಳೆ ಅಂತ ರವಿ ಹೇಳ್ತಾನೆ. ಪಾಪ ಅವಳು ಕಷ್ಟಪಟ್ಟು ಆ 5 ಲಕ್ಷನ ಸಾಲವಾಗಿ ತಂದಿದ್ದಾಳೆ, ಅದನ್ನ ವಾಪಸ್ ಕೊಟ್ರೆ ಅವಳು ಡೈವರ್ಸ್ ಕೊಡ್ತಾಳಂತೆ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏ ಅದೇನಾ ನಾವ್ ವಾಪಸ್ ಕೊಡ್ಬೇಕು ಅಂತ ಹೇಳ್ತಿದ್ಯಾ, ನೀನು ಮಾತ್ರ ಆ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಸೂರ್ಯ ಹೇಳ್ದಾಗ, ಅದ್ ಹೇಗ್ರೋ ನಾನು ಒಬ್ನೇ ವಾಪಸ್ ಕೊಡಕ್ಕಾಗತ್ತೆ ಅಂತ ಮನೋಜ ಕೇಳ್ತಾನೆ. ಅಲ್ಲ ಕಣೋ, ನಿನಗೋಸ್ಕರ ತಾನೇ ಅವ್ರು ಸಾಲ ಮಾಡಿರೋದು, ಹಾಗಿದ್ಮೇಲೆ ನೀ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಮನೋಜ ಹೇಳ್ತಾನೆ. ಲೋ ಮನೋಜ, ಈಗಾಗ್ಲೇ ನೀನ್ ತಗೊಂಡಿರೋ ಸಾಲಕ್ಕೆ ಸೂರ್ಯ ತಲೆ ಕೊಟ್ಟಿದ್ದಾನೆ, ಈಗ ಈ ದುಡ್ಡಿಗೆ ಯಾರುನು ಜವಾಬ್ದಾರಿ ತಗೊಳಕ್ ಆಗೋದಿಲ್ಲ ಕಣೋ, ಇದಕ್ಕೆಲ್ಲ ನೀನೇ ಜವಾಬ್ದಾರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸರಿ ಏನ್ರಿ ನೀವು ಅವಳು ದುಡ್ಡು ಕೇಳಿದ ತಕ್ಷಣ ನಾವು ಕೊಟ್ಬಿಡ್ಬೇಕಾ ಅಂತ ಶಾಂತಿ ರೇಗಾಡ್ತಾಳೆ. ಮಮ್ಮಿ ರೋಹಿಣಿ ಕೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ಕೊಟ್ಟಿರೋ ದುಡ್ಡನ್ನ ಅವ್ರು ವಾಪಸ್ ಕೇಳ್ತಾ ಇದಾರೆ, ಅದನ್ನ ಮನೋಜ ವಾಪಸ್ ಕೊಡ್ಲೇಬೇಕು ಅಂತ ರವಿ ಹೇಳ್ತಾನೆ. ಕರೆಕ್ಟ್ ಆಗಿ ಹೇಳಿದೆ ರವಿಗಾನ್, ಇಷ್ಟ ದಿವಸ ಡೈವರ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ಲು, ಇವಾಗ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ, ಅಂತದ್ರಲ್ಲಿ ದುಡ್ಡು ಕೊಟ್ಟು ಇದನ್ನ ಕ್ಲೋಸ್ ಮಾಡ್ಬೇಕು ತಾನೆ ಅಂತ ಮನೋಜಂಗೆ ನೋಡ್ಕೊಂಡು ಸೂರ್ಯ ಹೇಳ್ತಾನೆ. ಆ ದುಡ್ಡಿನ ಕೊಡ್ಲಿಲ್ಲ ಅಂದ್ರೆ ಏನೇ ಮಾಡ್ತಾಳೆ ಅವಳು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ನೊಂದ್ 10 ವರ್ಷ ಕೋರ್ಟ್ಗೂ ಮನೆಗೂ ನಾವು ಅಲಿಬೇಕು, ಆ ರೀತಿ ಮಾಡ್ಬಿಡ್ತಾಳೆ ಅಂತ ಸೂರ್ಯ ಹೇಳಿದಾಗ, ಮಮ್ಮಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವಳು ಡೈವರ್ಸ್ ಕೊಡೋದಿಲ್ವಂತೆ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಏನೋ ನೀನೇನೆ ಹೆದರ್ಸಂಗ್ ಆಗ್ಬಿಟ್ಲ ಅವಳು, ಫೋನ್ ಮಾಡಿ ನನಗ್ ಕೊಡ, ನಾನು ಅವಳನ್ನ ಮಾತಾಡಿಸ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಮ್ಮಿ ಬೇಡ ಮಮ್ಮಿ, ಈಗ ಆಲ್ರೆಡಿ ನೀವು ಮಾತಾಡಿದ ಮಾತಿಗೆ ಅವಳು ನನ್ ಮೇಲೆ ಈ ರೀತಿಯ ಸೇಡ್ ತೀರ್ಸ್ಕೊತಾ ಇದ್ದಾಳೆ,
ಆ ಕೋಪಕ್ಕೆ ಅವಳು ದುಡ್ಡನ್ನ ಕೇಳ್ತಾ ಇರೋದು. ದಯವಿಟ್ಟು ಮಮ್ಮಿ ಇದನ್ನೆಲ್ಲ ಹಾಳ್ ಮಾಡ್ಬೇಡಿ ಅಂತ ಮನೋಜ ಕೈ ಮುಗಿದು ಕೇಳ್ಕೊತಾನೆ. ನೋಡೆ ಶಾಂತಿ, ರೋಹಿಣಿ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತಂದ್ರೆ ಅವಳ ದುಡ್ಡನ್ನ ವಾಪಸ್ ಕೊಡೋದಕ್ಕೆ ನಾವೇ ವ್ಯವಸ್ಥೆ ಮಾಡ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದ್ ಹೇಗ್ರಿ ಸಾಧ್ಯ? ಅದೆಲ್ಲ ಆಗೋದಿಲ್ಲ ರೀ. ಏ ಮನೋಜ, ಅವಳು ದುಡ್ಡು ಕೇಳೋದಕ್ಕೆ ನೀನೇ ಹೇಳ್ದೆ ಅಂತ ಶಾಂತಿ ಕೇಳ್ತಾಳೆ. ನಾನೇನು ಹೇಳಿಲ್ಲ ಮಮ್ಮಿ ಅಂತ ಮನೋಜ ಹೇಳ್ಬೇಕಾದ್ರೆ, ನೀನು ಅವಾಗ್ಲೇ ಹೇಳ್ಬೇಕಾಗಿತ್ತು ಕಣೋ, ಯಾಕೋ ಏನು ಹೇಳಿಲ್ಲ ಅವ್ರತ್ರ. ದುಡ್ಡು ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತು ಅಂತ ಶಾಂತಿ ಬೈತಾಳೆ. ಇದೊಳೆ ಸರಿ ಆಯ್ತು. ಯಾವ ರೀತಿ ಅವ್ರ ಹತ್ರ ಮಾತಾಡ್ತಾನೆ ಹೇಳು? ಚಾನ್ಸೇ ಇಲ್ಲ. ರೋಹಿಣಿ ಇವ್ರ ಹತ್ರ ಡೈರೆಕ್ಟ್ ಆಗಿ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು 5 ಲಕ್ಷ ರೂಪಾಯಿ ನನ್ಗ್ ದುಡ್ಡು ಕೊಡು, ನಾನ್ ನಿನ್ಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಇಲ್ಲ ಅಂದ್ರೆ ನೀನು ನಿನ್ ಮನೆ ಬಿಟ್ಟು ನನ್ ಜೊತೆ ಬಂದಿರು, ನಾವಿಬ್ರು ಜೊತೆಲಿರೋಣ ಅಂತ ಹೇಳಿರ್ತಾಳೆ. ಏನೋ ಕರೆಕ್ಟೇನಾ ಪೆಂಗ್ಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಯ್ಯಯ್ಯೋ ಏನ್ ಇವನು ನಡ್ದಿರೋದನ್ನೆಲ್ಲ ಡೈರೆಕ್ಟ್ ಆಗಿ ನೋಡಿದೇನೆ ಅನ್ನೋ ರೀತಿನೇ ಮಾತಾಡ್ತಿದ್ದಾನಲ್ಲ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ಭಯ ಪಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.